ಹೆಂಗೋ ಉಳಿದ್ರು. ಅದು ಆ ಥರದಲ್ಲ ಮಾಂಸಾರಿದು. ಇನ್ನೊಂದು ಒಬ್ರು ಯಾರ ಅವ್ರ ಗದ್ದೆಯಲ್ಲಿ ಫೋಟೋ ತೆಗಿಯೋಕಂತ ಹೋಗಿದಂತೆ. ಕೊಟ್ಟೇನು ಹೋಯ್ತಂತೆ. ಏನಂತಾನೆ ಗೊತ್ತಿಲ್ಲ ಅದು. ಆಮೇಲೆ ಹಾರೋ ಡೈನೋಸಾರಸ್ ಗೊತ್ತಮ್ಮ. ಒಂದಿನ ಯಾರೋ ಒಬ್ರು ಮನೇಲಿ ಮೇಲ್ಗಡೆ ಆಕಾಶದಲ್ಲಿ ಪ್ಲೇನ್ ಬರ್ತಾವ ಅಂತ. ಅಂದ್ರೆ ನೀನ್ ಹೇಳ್ತಾ ಇರೋದು ಇನ್ನೂ ಡೈನೋಸಾರಸ್ಗಳು ಅದಾವು ಅಂತ. ಮತ್ತೆ ಒಂದು ಕ್ಷಣದಲ್ಲಿ ಎಲ್ಲ ಸತ್ತು ಅಂದೆಲ್ಲ. ಒಂದು ಕ್ಷಣದಲ್ಲಿ ಸತ್ವ. ಆದ್ರೆ ಒಂದೊಂದು ಡೈನೋಸಾರಸ್ ಇದು ಹಿಂಗೆ ಬರ್ತದಲ್ಲ ಅಲೆಯಿಂದ, ಅಲ್ಲಿಂದ ಕೆಲವೊಂದು ಹಾರೋಗಿದ್ದೇವೆ ಮೇಲ್ಗಡೆ. ಅವೇ ಇನ್ನೂ ಬದುಕಿದ್ದೇವೆ. ಹೇಳ್ಬೇಕಿದ್ರೆ ಅಮ್ಮ ನೀನ್ ನಾಳೆ ನೆಟ್ಗೆ ಇಲ್ಲೂ ಒಂದು ಡೈನೋಸಾರಸ್ ಬರ್ಬೋದು. ಮೇ ಬಿ ಇರ್ಬೋದು. ಬರ್ತೈತಿ ಎಲ್ಲರ. ಈ ಮನೆ ಇಲ್ಲಿ ಎಲ್ಲರೂ ಇಲ್ಲಿ ಬರೋದು ಎಲ್ಲ ಕಡೆ ಡೈನೋಸಾರಸ್ ಬರ್ತೈತಿ ಹೇಳ್ಬೇಕು ಅಂದ್ರೆ. ಹಾರ ಡೈನೋಸಾರಸ್. ಗುರುಗ್ರಹ ಏನ್ ಮಾಡ್ತಾ ಇದೆ? ಅದು ನಮ್ಮ ಭೂಮಿಗೆ ಎದುರಾಗಿ ನಮ್ಮ ಭೂಮಿನ ಕಾಪಾಡ್ತಿದೆ ಗೊತ್ತಾ ನಿಂಗೆ? ಹೆಂಗೆ ಹೆಂಗೆ? ಅದು ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಹೌದಾ? ಯಾಕ ಸೈಜಾ? ನೀವು ನಕ್ಷತ್ರ ಹೇಳಿದ್ರೆ ಎಲ್ಲ ನಕ್ಷತ್ರ ಸೇರಿ ಫಸ್ಟ್ ಸೂರ್ಯ ಉಟ್ಕೊಂಡಿದ್ದೆ. ಆಮೇಲೆ ಫಸ್ಟ್ ಹುಟ್ಟಿದ ಗ್ರಹ ಯಾವ್ದು ಹೇಳಮ್ಮ? ಜುಪಿಟರ್. ಜುಪಿಟರ್ ಆದ್ಮೇಲೆ ಯುರಾನಸ್ ಆದ್ಮೇಲೆ ಯಾವ್ದು ಉಂಟಲ್ಲಪ್ಪ ಸ್ಯಾಟರ್ನ್. ಅಲ್ಲ ಸ್ಯಾಟರ್ನ್ ಆದ್ಮೇಲೆ ಯುರಾನಸ್ ಆದ್ಮೇಲೆ ನೆಪ್ಚೂನ್ ಆದ್ಮೇಲೆ ಅರ್ತ್ ಆದ್ಮೇಲೆ ಪ್ಲೂಟೋ. ಅರ್ತ್ ಥರ್ಡ್ ಬರುತ್ತೆ. ಅಂದ್ರೆ ಅರ್ಥ ಅಮ್ಮ ಜುಪಿಟರ್ ಫಸ್ಟ್ ಹುಟ್ಟಿಲ್ವಾ? ಮತ್ತೆ ಫಸ್ಟ್ ಸೂರ್ಯ ಇತ್ತ. ಸೂರ್ಯನ ಪಕ್ಕದಲ್ಲಿ ಯಾವ್ದು ಇರೋದು? ಅಮ್ಮ ಮತ್ತೆ ವಿಡಿಯೋದಲ್ಲಿ ನೋಡು ಎಂತ ಹೇಳ ಸೂರ್ಯನ್ಗಿಂತನೂ ದೂರ ಹುಟ್ಟಿದ್ರು ಅಂತಲ್ಲಮ್ಮ. ಹೌದಾ? ನಾನು ನೋಡ್ಲಿಲ್ಲ ಸರಿ. ಹಂಗಾರೆ ನಾನು ಡೈಲಿ ಭೂಮಿ ಬಗ್ಗೆ ಬ್ಲ್ಯಾಕ್ ಹೋಲ್. ಯಾಕಷ್ಟು ಇಂಟ್ರೆಸ್ಟ್ ಅಮ್ಮ? ನಿಮಗೆ ಬ್ಲ್ಯಾಕ್ ಹೋಲ್ ಅನ್ನೋದು ಗೊತ್ತಮ್ಮ? ನೋ. ಅದು ಬೇಕು ನಿಮಗೆ ನುಂಗ್ಬೇಕು ಒಂದು ಜುಪಿಟರ್ನ ನುಂಗ್ ಹಾಕ್ತದೆ ಬೇಕಂದ್ರೆ. ಅದೇನದು ಬ್ಲ್ಯಾಕ್ ಹೋಲ್? ಅದು ಒಂಥರದ್ದು. ಅದು ಈಗ ಎಷ್ಟು ಗ್ಯಾಲಕ್ಸಿಗಳಿದಾವೆ ನಮ್ಮ ಭೂಮಿ ಇಲ್ಲಿ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ? ನಂಗೆ ಗೊತ್ತಿಲ್ಲಪ್ಪ. 1 ಮಿಲಿಯನ್ಕಿಂತ ಜಾಸ್ತಿ ಇದಾವೆ. ಓಕೆ. ಅಷ್ಟೇನೆ. ಮತ್ತೆ ಒಂದೊಂದ್ರಲ್ಲೂ ಒಂದೊಂದು ಬ್ಲ್ಯಾಕ್ ಹೋಲ್ಸ್ ಇದಾವೆ ಒಂದೊಂದು ಗ್ಯಾಲಕ್ಸಿಯಲ್ಲೂ. ಸರಿ. ಒಂದಮ್ಮ ಈ ಗ್ಯಾಲಕ್ಸಿ ಇದೆಯಲ್ಲಮ್ಮ ಪಕ್ಕ ಎಲ್ಲ ವೈಟ್ ಇರ್ತದೆ, ನಡುಗೊಂದು ಬ್ಲ್ಯಾಕ್ ಇರ್ತದಲ್ಲ, ಬ್ಲ್ಯಾಕ್ ಮತ್ತೆ ಬ್ಲ್ಯಾಕ್ ಹೋಲ್. ಅದು ಅತಿ ಹೆಚ್ಚು ದೊಡ್ಡ ಗ್ರಹ, ಅತಿ ಹೆಚ್ಚು ದೊಡ್ಡ ಸೈಜು ಅಂದ್ರೆ ಬ್ಲ್ಯಾಕ್ ಹೋಲ್. ಅದು ಬೇಕಂದ್ರೆ ಸೂರ್ಯನ ನುಂಗ್ ಹಾಕ್ಬೋದು. ಸೂರ್ಯಗೆ ಅರ್ಧ ನುಂಗ್ ಹಾಕ್ಬಿಟ್ಟಿದೆ ಅದು. ಅದು ನಿಧಾನಕ್ಕೆ ನುಗ್ತದೆ ಸೂರ್ಯನ ಅಂತ ಕಾರಣ ದೊಡ್ಡದುಂಟಲ್ಲ. ಅಮ್ಮ ಜುಪಿಟರ್ ಸೂರ್ಯನ್ಗಿಂತ ದೊಡ್ಡದುಂಟ? ಇರ್ಲಿಕ್ಕಿಲ್ಲ. ಅಮ್ಮ ಸೂರ್ಯನ್ಗಿಂತ ಜಾಸ್ತಿ ಜುಪಿಟರ್ ಅಲ್ಲಿ ಹೈಡ್ರೋಜನ್ ಇದೆ ಅಂತ. ಓಹೋ. ಏನು ಮಾಡುತ್ತದು? ಅಮ್ಮ ನೀವು ಜುಪಿಟರ್ ಒಳಗೆ ಹೋಗ್ಬೇಕು ಅಂದ್ರೆ ಏನು ಮಾಡ್ಬೇಕು ಹೇಳಮ್ಮ? ನೀವು ಪಕ್ಕ ನೀವು ಹೈಡ್ರೋಜನ್ ಮಾಸ್ಕ್ ಹಾಕೋಬೇಕು. ಅಮ್ಮ ಅಲ್ಲಿ ಫೋರ್ಸ್ ಲ್ಯಾಂಡಿಂಗೇ ಇಲ್ಲ ಮೋಸ್ಟ್ಲಿ ಅಂತ ಹೇಳ್ಬೇಕು ಅಂದ್ರೆ ಜುಪಿಟರ್ ಮೇಲೆ. ಅದೇನಾದ್ರೂ ಹಿಂಗೆ ಏನೋ ರಾಕೆಟ್ ಬಂದು ಹಿಂಗೆ ಲ್ಯಾಂಡಿಂಗ್ ಆಯ್ತು ಅಂದ್ರೆ ಅದೆಲ್ಲ ಉಪ್ಪು ಥರ ಪುಡಿಯಾಗಿ ಹೋಗುತ್ತೆ. ಅಷ್ಟು ಹೈಡ್ರೋಜನ್ ಉಂಟದ್ರಲ್ಲಿ. ಯಾವುದೂ ಹೊಡಿಯಲ್ಲ. ನೀವು ಹೋದ್ರೆ ನಾವೆಲ್ಲ ಹೋದ್ರೆ ನಾವು ಪುಡಿಯಲ್ಲಿ. ಅದ ಕೊಂಡನ್ನು ಮುಚ್ಕೋಬೇಕು ಕಾಣಿಸ್ಬೇಕು ಅಂದ್ರೆ. ಮತ್ತೆ ಹೆಂಗ್ ನೋಡೋದು ಅದನ್ನ? ಹೇಳ್ಬೇಕು ಭೂಮಿನ ಬಿಟ್ಟೆ ನಾವು ಜುಪಿಟರ್ ನೋಡ್ಬೋದು. ನೀವು ರಾತ್ರಿ ಏನಾರು ಹೊರಗೆ ಹೋಗಿದ್ರಿ ಅಂದ್ರೆ ಅವಾಗ ಅಲ್ಲಿ ಒಂದು ಲೈನ್ ಇರ್ತದೆ, ಅದನ್ನ ಹುಡುಕ್ರಿ. ಅದರಲ್ಲಿ ಲೈನ್ ನಿಮಗೆ ಸಾಲಾಗಿ ನೋಡ್ರಿ, ಅದ್ರಲ್ಲಿ ನಿಮಗೆ ಗ್ರಹಗಳು ಕಾಣಿಸ್ತವೆ. ನೀವು ಬೇಕಂದ್ರೆ ಜುಪಿಟರ್ ನೋಡ್ಬೋದು. ಜುಪಿಟರ್ ಸ್ಯಾಟರ್ನ್ ಎಲ್ಲನೂ.
ಮತ್ತು ಜುಪಿಟರಿಂದ ನಮ್ಮ ಮರ್ತು ಅಲ್ಲ ನಾವು ಹಂಗಾರೆ ಇಲ್ಲೇ ನಿಂತ್ಕೊಂಡು ನೋಡ್ಬೋದು ಅಂದ್ರೆ ಇವ್ರು ಯಾಕೆ ರಾಕೆಟ್ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡ್ತಿದ್ರು ದುಡ್ಡು? ಅದಲ್ಲ ಅಮ್ಮ, ಹಾಂ ಅದು ಅವರು ಗ್ರಹದೊಳಗೆ ಹೋಗ್ತಿಲ್ಲ ಅವ್ರು, ಚಂದ್ರನ ಹತ್ರ ಹೆಂಗಿದೆ ಅಂತ ನೋಡ್ಕೊಂಬರಕ್ ಹೋಗ್ತಾರ ಅವ್ರು. ಯಾಕೆ? ಅಲ್ಲಿ ಅಲ್ಲೂ ಮನೆ ಕಟ್ಕೊಳಕ ಅಂತ. ಓಹೋ, ಆಗ್ತಾ ಇಲ್ಲ ಅಂತೆ ಅಲ್ಲಿ? ಮತ್ತೆ ಎಲ್ಲಿ ಕಟ್ಬೋದಂತ? ಅಲ್ಲಿ ಮೋಸ್ಟ್ಲಿ ಅಲ್ಲಿ ಮನುಷ್ಯನೂ ಹೋಗಕ್ಕಾಗಲ್ಲ, ಅದಕ್ಕೆ ನೋಡಿ ದೂರದಿಂದನೇ ನೋಡ್ಕೊಂಬರ್ತಾರೆ. ಅವ್ರ ಒಳಗೆ ಹೋದ್ರೂ ಮುಗೀತು ಅವ್ರ ಕತೆ. ಅಲ್ಲಿ ಏನಿದಾವೆ ಹೇಳಮ್ಮ? ಏಲಿಯನ್ಸ್ ಇದಾವಮ್ಮ. ಏಲಿಯನ್ಸ್ ಸೂರ್ಯನ ಮೇಲೆ, ಆಮೇಲೆ ಸೂರ್ಯ ನಮ್ಮ ಭೂಮಿಯಲ್ಲೂ ಆಗಿದೆ. ಏಲಿಯನ್ಸ್ ಇದೆ ಗೊತ್ತಾ? ಬ್ರೆಜಿಲ್ ಅದು